ಭಾಗದಲ್ಲಿ ಸುಜಾತ ರೂಪನ್ ಚಾಡಿ ಮಾತುಗಳನ್ನ ನಂಬಿ ತನ್ನ ಗಂಡ ಅತ್ತೆ ಮಾವ ಎಲ್ರ ಜೊತೆಗೂ ಅನಾವಶ್ಯಕವಾಗಿ ಜಗಳ ಆಡ್ತಾಳೆ. ತಾಯಿ ತಂದೆಗೆ ಬಾಯಿಗೆ ಬಂದಾಗೆ ಹೆಂಡತಿ ಮಾತಾಡ್ತಿರೋದನ್ನ ರವಿಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಹೆಂಡತಿ ಮೇಲೆ ಕೈ ಮಾಡ್ತಾನೆ. ಸುಜಾತ ಇದು ಕೂಡ ಅತ್ತೇನೆ ಮಾಡಿರೋ ಕುತಂತ್ರ ಅಂದ್ಕೊಂಡು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡ್ತಾಳೆ. ಸ್ಟೋರಿ ಮುಂದೆ ಏನಾಗತ್ತೆ, ಸುಜಾತ ರೂಪನ್ ಚಾಡಿ ಮಾತುಗಳನ್ನ ನಂಬಿ ತನ್ನ ಸಂಸಾರನೇ ಹಾಳು ಮಾಡ್ಕೊಳ್ತಾಳ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅಯ್ಯೋ, ಇದೇನ್ ಮಾಡ್ಬಿಟ್ಟಿಯೋ ರವಿ, ಆ ಹೆಣ್ಮಗ್ಳು ಮೇಲೆ ಕೈ ಮಾಡ್ಬಿಟ್ಟಿಯಲ್ಲೋ. ಪಾಪ ಏನೋ ತಿಳಿದೆ ಮಾತಾಡಿರ್ತಾಳೆ, ಅಷ್ಟಕ್ಕೆ ಅವಳ ಮೇಲೆ ಕೈ ಮಾಡೋದೇನೋ. ನಾನು ನಿನಗೆ ಇದನ್ನೇ ಹೇಳ್ಕೊಟ್ಟಿದ್ದೇನೋ. ನೋಡು, ಮೊದಲು ಹೋಗಿ ವಾಪಸ್ ಕರ್ಕೊಂಡ್ ಬಾ. ಪಾಪ ಅವಳ ತಾಯಿಗೆ ಗೊತ್ತಾದ್ರೆ ಹೆತ್ತು ಕರಳು ಅದು ಎಷ್ಟು ನೋವು ಮಾಡ್ತಾಳೋ ಏನೋ. ನೋಡು, ನೀನೇ ಯೋಚನೆ ಮಾಡು, ನೋವಾಗಲ್ವೇನೋ ಅವರಿಗೆ. ಏನೋ ಗೊತ್ತಾಗದೆ ಮಾಡಿರ್ತಾಳೆ, ಹೋಗಿ ಕರ್ಕೊಂಡ್ ಬಾ. ಅಯ್ಯೋ ಅಮ್ಮ, ನೀನ್ ಹೀಗೆ ಯಾವಾಗ್ಲೂ ಅವಳಿಗೆ ಪಾಪ ಪಾಪ ಅಂತ ಸಪೋರ್ಟ್ ಮಾಡಿದ್ದಕ್ಕೇನೆ ಅವಳಿವತ್ತು ನಿನಗ್ ಬಾಯಿಗೆ ಬಂದಾಗ ಮಾತಾಡಿದ್ದು. ಅಷ್ಟೆಲ್ಲ ಕೇಳಿಸ್ಕೊಂಡು ನಾನು ಸುಮ್ಮನೆ ಇರ್ಲಾ ಹೇಳು? ಅವಳಿಗೆ ಸ್ವಲ್ಪನಾದ್ರೂ ಅರ್ಥ ಆಗ್ಬೇಕು ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ. ಹೀಗ್ ನಾಲ್ಕು ಬಿಟ್ರೆ ಬುದ್ಧಿ ಬರುತ್ತೆ ಬಿಡು. ಸಾಕ್ ಬಾಯಿ ಮುಚ್ಚೋ. ಅವಳೇನೋ ಗೊತ್ತಾಗದೆ ಬಾಯಿಗೆ ಬಂದಾಗ ಮಾತಾಡ್ತಾಳೆ, ಹಾಗಂತ ನಾವು ತಿಳ್ಕೊಂಡವರಾಗಿ ನಾವು ಹಾಗೆ ಮಾಡೋದು ಸರಿನೇನೋ? ನೋಡು, ಮೊದ್ಲು ಹೋಗಿ ಅವಳನ್ನ ತಡಿ, ಮನೆಗೆ ಹೋಗ್ದಿದ್ದಾಗೆ. ಏನೋ ನಾನು ಹೇಳ್ತಾನೆ ಇದೀನಿ, ನೀನ್ ಇಲ್ಲೇ ನಿಂತಿದ್ಯಲ್ಲ, ಹೋಗೋ ಮೊದ್ಲು. ಅಯ್ಯಯ್ಯೋ, ಇದೇನೇ ಸುಜಾತ, ಮತ್ತೆ ಬ್ಯಾಗ್ ಸಮೇತ ಬಂದು ಇಲ್ಲಿ ನಿಂತಿದ್ಯಾ? ನಿನ್ನೆ ನೋಡಿದ್ರೆ ಏನೋ ಜಗಳ ಮಾಡ್ಕೊಂಡ್ ಬಂದು ಅಳ್ತಾ ನಿಂತಿದ್ದೆ, ಇವತ್ ನೋಡಿದ್ರೆ ಸಿಟ್ ಮಾಡ್ಕೊಂಡ್ ಬ್ಯಾಗ್ ಹಿಡ್ಕೊಂಡ್ ನಿಂತಿದ್ಯಲ್ಲೇ. ಅಂತದ್ ಏನಾಯ್ತು ಮಾರಾಯ್ತಿ ನಿನ್ಗೆ? ಅದೇನಿಲ್ಲ ಅಕ್ಕ, ನೀವ್ ಹೇಳಿದ್ದೆ ಸರಿ. ನಮ್ಮ ಮನೇಲಿ ಎಲ್ರು ನನ್ನನ್ನ ನನ್ನ ಗಂಡನ ದೂರ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ನನ್ನ ಎದುರಿಗೆ ತುಂಬಾ ಒಳ್ಳೆಯವ್ರು ಆಗಿರ್ತಾರೆ, ಆದ್ರೆ ನನ್ನ ಹಿಂದೆನೆ ಚೂರಿ ಹಾಕ್ತಾರೆ. ಅದನ್ನ ಹೇಳಿದಕ್ಕೆ ನನ್ ಗಂಡ ನನ್ ಮೇಲೆ ಕೈ ಮಾಡ್ಬಿಟ್ರು. ಓಹೋ ವಾವ್, ಅಂದ್ರೆ ನಾನ್ ಸುರ್ದಿರೋ ತುಪ್ಪದಿಂದ ಚೆನ್ನಾಗೆ ಬೆಂಕಿ ಹತ್ತಿ ಉರಿತಿದೆ ಅಂತ ಆಯ್ತು. ಇವಳು ಹೇಳೋದ್ ನೋಡಿದ್ರೆ ಒಳ್ಳೆ ಮಜಾ ಬರ್ತಾ ಇದೆ. ಹೀಗೆ ಕಂಟಿನ್ಯೂ ಮಾಡಿದ್ರೆ ಒಳ್ಳೆ ಮಜಾ ಇರುತ್ತೆ. ಅಯ್ಯೋಯ್ಯೋ, ಹೌದೇನೆ ಸುಜಾತ, ಇಷ್ಟೆಲ್ಲ ಆಯ್ತೇನೆ ಮನೇಲಿ ಅಲ್ವೇ? ನಿನ್ ಗಂಡನು ನಿನ್ ಮೇಲೆ ಕೈ ಮಾಡ್ಬಿಟ್ನಾ? ಛೇ, ಯಾಕೆ ಹಾಗೆ ಮಾಡ್ದ? ಅಲ್ಲ, ಅವನು ಆತರ ಮಾಡ್ಬಾರ್ದಿತ್ತು ಕಣೆ. ನಿನ್ ಮುಖ ನೋಡು ಎಷ್ಟು ಕೆಂಪಾಗ್ಬಿಟ್ಟಿದೆ. ಹೌದು ಅಕ್ಕ, ಆ ಮುದ್ಕಿಗೋಸ್ಕರ ಅವರು ನನ್ ಮೇಲೆ ಕೈ ಮಾಡ್ಬಿಟ್ರು. ಅದಕ್ಕೆ ಇವಾಗ ಅವ್ರಾಗೆ ಬಂದು ನನ್ನ ಹತ್ರ ಕ್ಷಮೆ ಕೇಳಿದ್ರೆ ಆಯ್ತು. ಅಕಸ್ಮಾತ್ ಅದೇನು ನಡೆದಿಲ್ಲ ಅಂದ್ರೆ ಈ ಮನೆಗೆ ನಾನ್ ಯಾವತ್ತೂ ಕಾಲೇ ಇಡೋದಿಲ್ಲ ಅಷ್ಟೇ. ಅಯ್ಯಯ್ಯೋ, ಇವಳೇನ್ ಹೀಗೆ ಹೇಳ್ತಿದ್ದಾಳೆ? ಅವ್ನ್ ನೋಡಿದ್ರೆ ಈ ಕಡೆನೇ ಬರ್ತಿದ್ದಾನೆ. ಐ ಥಿಂಕ್ ಇವಳನ್ನ ಸರಿ ಮಾಡ್ಬಿಟ್ಟು ವಾಪಸ್ ಮನೆ ಕರ್ಕೊಂಡು ಹೋಗಕ್ ಬರ್ತಿದ್ದಾನೆ ಅನ್ಸುತ್ತೆ. ಹೇಗಾದ್ರೂ ಮಾಡಿ ಇವಳನ್ನ ಇಲ್ಲಿಂದ ಕಳಿಸ್ಬಿಡ್ಬೇಕು. ಇಲ್ಲೇ ಉಳಿಸ್ಕೊಂಡ್ರೆ ನಾನು ಇಷ್ಟ ದಿನ ಮಾಡಿದ ಪ್ರಯತ್ನ ಎಲ್ಲ ಹಾಳಾಗತ್ತೆ, ಮಜಾನೇ ಇರಲ್ಲ ಆಮೇಲೆ. ಅಮ್ಮ ಸುಜಾತ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ನೀನ್ ಬೇಜಾರ್ ಮಾಡ್ಕೊಳ್ಬೇಡಮ್ಮ. ಅದು ಏನಂದ್ರೆ, ನಿನ್ ಗಂಡಂಗೆ ನಿನ್ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಇದ್ದಿದ್ರೆ ಅವ್ನು ನಿನ್ ಮೇಲೆ ಕೈ ಮಾಡ್ತಿರ್ಲಿಲ್ಲ ಕಣೆ. ಅವನಿಗೆ ತಾಯಿನೇ ಮುಖ್ಯ. ಹೀಗಿರುವಾಗ ನಿನ್ನ ಹತ್ರ ಕ್ಷಮೆ ಕೇಳೋದಕ್ ಬರ್ತಾನ ಹೇಳು? ಅದು ಅಲ್ದೇನೆ, ನಿನಗ್ ಗೊತ್ತಿದ್ಯಾ, ಅದೇನೋ ಆಫೀಸ್ನಲ್ಲಿ ಮೊದಲೇ ಯಾರೋ ಹುಡುಗಿ ಜೊತೆ ಲವ್ ಮಾಡ್ತಾ ಇದ್ನಂತೆ. ಆ ವಿಷಯ ಇಡೀ ಊರ್ಗೆಲ್ಲ ಗೊತ್ತಿದೆ ಕಣೆ. ನನಗೂ ಯಾಕೋ ಅವನಿಗೆ ನಿನ್ ಮೇಲೆ ಯಾವ ಪ್ರೀತಿನೂ ಇಲ್ಲ ಅನ್ಸ್ತಿದೆ. ಅದೇ ಕಾರಣಕ್ಕೆ ನೀನ್ ಏನೇ ಕೇಳಿದ್ರು ತಂದು ಕೊಡೋದಕ್ಕೆ ನೆಪ ಹೇಳ್ತಿದ್ದ. ಅದು ಅಲ್ದೇನೆ ಅತ್ತೆ ಮಾವಂಗೂ ಈ ವಿಷಯ ಎಲ್ಲ ಗೊತ್ತಿತ್ತು ಅನ್ಸುತ್ತೆ. ಅದಕ್ಕೆ ಅವರು ನಿನ್ ಬಗ್ಗೆ ಏನೇನೋ ಚಾಡಿ ತುಂಬಿ ನಿನಗೆ ಹೊಡ್ಸಿದಾರ್ ನೋಡು. ಇವಳ ಎಕ್ಸ್ಪ್ರೆಷನ್ ನೋಡ್ತಿದ್ರೆ ಅಂತೂ ನಾನು ಹೇಳಿದ್ದೆಲ್ಲ ಸ್ವಲ್ಪನೇ ನಾಡ್ತಾ ಇದೆ ಅಂತಾಯ್ತು. ಹೀಗೆ ಕಂಟಿನ್ಯೂ ಆದ್ರೆ ಒಳ್ಳೆ ಮಜಾ ಇರುತ್ತೆ. ಹೇಗೋ ನನ್ಗಂತೂ ಇವ್ರ ಮನೆ ನೆಮ್ಮದಿ ಹಾಳಾಗಿ ನನಗ್ ನೆಮ್ಮದಿ ಸಿಕ್ಕರೆ ಸಾಕು. ನಾನು ಹೋಗಿ ದೂರದಲ್ಲಿ ನಿಂತ್ಕೊಂಡು ನೋಡ್ತೀನಿ. ಇವಾಗ ಅವ್ನು ಬಂದು ಕ್ಷಮೆ ಕೇಳಿದ್ರು ಅಷ್ಟೇ, ಮನೆಗೆ ವಾಪಸ್ ಕರೆದ್ರು ಅಷ್ಟೇ. ಇವಳಂತೂ ಪಗ್ಗೋ ಹಾಗೆ ಕಾಣಿಸ್ತಿಲ್ಲ. ಸುಜಾತ, ನನ್ ಮನ್ಸಿಗೆ ಅನ್ನಿಸ್ದಷ್ಟು ನಾನು ಹೇಳಿದೀನಿ. ಇನ್ಮೇಲೆ ನಿನಗೆ ಬಿಟ್ಟಿದ್ದು, ಯಾರನ್ನ ನಂಬ್ತೀಯಾ ಯಾರನ್ನ ಬಿಡ್ತೀಯಾ ಅಂತ. ಆದ್ರೆ ನಿನಗ್ ನೀನ್ ಮೋಸ ಮಾಡ್ಕೋಬೇಡ. ಇಂಥ ಗಂಡಂದ್ರು ನಮ್ ಜೊತೆ ಇದ್ರು ಅಷ್ಟೇ, ಬಿಟ್ರು ಅಷ್ಟೇ ಕಣಮ್ಮ. ನಾನಿನ್ ಹೊರಡ್ತೀನಿ. ಅದು ಸುಜಾತ, ಏನೋ ಕೋಪದಲ್ಲಿ ನಿನ್ ಮೇಲೆ ಕೈ ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಇವಾಗ ನೀನು ಬೇಜಾರು ಮಾಡ್ಕೊಳ್ದೆ ಮನೆಗೆ ವಾಪಸ್ ಬಾ. ಹೀಗೆಲ್ಲ ಹೋಗೋದು ಸರಿಯಾಗಲ್ಲ. ಏನು ಕೋಪದಲ್ಲ? ಸಾಕ್ ಬಾಯ್ ಮುಚ್ಚ್ರಿ. ಯಾವಳ ಆಫೀಸ್ ನಲ್ಲಿ ಇಟ್ಕೊಂಡಿದ್ರಲ್ಲ, ಅವಳ ಮೇಲೆ ನಿಮಗೆ ಕೋಪ ಬರಲ್ವಾ? ನನ್ ಮೇಲೆ ಮಾತ್ರ ಕೋಪ ಬರುತ್ತಾ? ನಾನ್ ಮುಖ್ಯ ಆಗಿದ್ದಿದ್ರೆ ನನ್ ಮೇಲೆ ಯಾಕೆ ಕೋಪ ಬರ್ತಿತ್ತು?
ನಿಮ್ಗೆ ಅವಳೇ ಮುಖ್ಯ, ನಾನೇನ್ ಮುಖ್ಯ ಅಲ್ಲ. ಅದಕ್ಕೆ ನನ್ ಮೇಲೆ ಕೋಪ ಬರೋದು. ಏನು ಆಫೀಸ್ನಲ್ಲ? ಏಯ್ ನಿನಗೇನಾಗಿದೆಯಾ? ಯಾಕೆ ಏನೇನೋ ಮಾತಾಡ್ತಿದ್ಯಾ? ಅಯ್ಯೋ ಸುಮ್ನೆ ಇರ್ರಿ, ನನ್ನೆದ್ರಿಗೆ ನಾಟಕ ಮಾಡ್ಬೇಡಿ ನೀವು. ನಾನು ಹೆಸರಿಗೆ ಮಾತ್ರ ಹೆಂಡತಿ ಅಷ್ಟೇ. ನಿಮ್ ತಂದೆ ತಾಯಿಗೂ ನಾನ್ ಹೆಸರಿಗೆ ಮಾತ್ರ ಸೊಸೆ. ನೀವ್ ಯಾರನ್ನೋ ಇಟ್ಕೊಂಡಿದಿರಲ್ಲ, ಅವಳೇ ನಿಮಗೆಲ್ಲ ಮುಖ್ಯ. ಅದಕ್ಕೆ ನನ್ನನ್ನ ಕಾಲ್ ಕಸದ ಹಾಗೆ ನೋಡೋದು. ಸುಜಾತ, ಏನ್ ಮಾತಾಡ್ತಿದ್ಯಾ ನೀನು? ನಾನು ಬೇರೆ ಹುಡ್ಗಿನ? ನಿನ್ಗೇನ್ ಮಂಡೆ ಕೆಟ್ಟಿದ್ಯೇನೆ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಾ? ನಾನ್ ನಿನ್ನ ಬಿಟ್ಟು ಬೇರೆ ಯಾರನ್ನು ನಿನ್ ಸ್ಥಾನದಲ್ಲಿ ನೋಡಲ್ಲ ಕಣೆ. ಹೌದೌದು, ನೀವು ನನ್ನ ಸ್ಥಾನದಲ್ಲಿ ಯಾರನ್ನೂ ನೋಡಲ್ಲ. ಯಾಕೆ ಅಂದ್ರೆ ನಾನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅದೇ ಯಾವನ್ನೋ ಇಟ್ಕೊಂಡಿದಿರಲ್ಲ ನೀವು, ಅದಕ್ಕೆ ನಾನು ಈ ಮನೇಲಿ ಯಾರಿಗೂ ಲೆಕ್ಕಕ್ಕಿಲ್ಲ. ಛೇ, ಇಂಥ ಮನೇಲಿ ಅದು ನಿಮ್ಮಂತ ಗಂಡನ ಜೊತೆ ಬದುಕೋದಕ್ಕಿಂತಾನು ಗಂಡ ಇಲ್ಲ ಅನ್ಕೊಳ್ಳೋದೇ ಒಳ್ಳೇದು. ಛೇ, ನೀನ್ ಯಾವತ್ತೂ ಬದ್ಲಾಗಲ್ಲ ಕಣೆ. ಸರಿ, ನಿನಗಿಷ್ಟ ಬಂದಾಗ ಮಾಡು. ನಿನಗೆ ಎಲ್ ಸರಿ ಅನ್ಸತ್ತೋ ಅಲ್ಲಿಗೆ ಹೋಗು. ಆದ್ರೆ ಮೊದ್ಲು ಇಲ್ಲಿಂದ ತೊಲ್ಗು. ಅಬ್ಬಾ, ಅಂತೂ ಇಂತೂ ಅಂದ್ಕೊಂಡಿರೋ ಹಾಗೆ ನನ್ ಪ್ಲಾನ್ ಸಕ್ಸಸ್ ಆಯ್ತು. ಇನ್ನ ಅವಳು ಈ ಕಡೆ ಬರೋದಂತೂ ಕನ್ಸಿನ ಮಾತು. ಸದ್ಯಕ್ಕೆ ನಮ್ ಇವ್ರ ಮನೇಲಿ ಖುಷಿಯಾಗಿರೋದಂತೂ ಇನ್ನೂ ಕನ್ಸಿನ ಮಾತು. ರೂಪನ್ ಮಾತ್ ಕೇಳಿ ಸುಜಾತ ಗಂಡ, ಅತ್ತೆ, ಮಾವ ಎಲ್ರೂ ತಪ್ಪು ತಿಳ್ಕೊಂಡು ಮನೆ ಬಿಟ್ಟು ತವ್ರ ಮನೆಗೆ ಹೋಗ್ತಾಳೆ. ರೂಪನ್ ಅಂತವ್ರು ಎಲ್ರೂ ಮನೆ ಹತ್ರನೂ ಇರ್ತಾರೆ. ಅವ್ರಿಗೆ ಒಂಥರ ಬೇರೆಯವ್ರ ನೆಮ್ಮದಿ ಹಾಳು ಮಾಡಿ ಅವ್ರ ನೆಮ್ಮದಿನ ಕಂಡ್ಕೊಳ್ಳೋದು. ಅದೇನೋ ಗೊತ್ತಿಲ್ಲ, ಆ ಥರ ಮನಸ್ಥಿತಿಯವರು ತುಂಬಾ ಜನ ಇರ್ತಾರೆ. ಏನೂ ತಪ್ಪು ಮಾಡದೇ ಇದ್ರು, ಅವ್ರ ಮನಸ್ಸಿಗೆ ಇವ್ರು ಏನೂ ನೋವು ಮಾಡದೇ ಇದ್ರು ಪರವಾಗಿಲ್ಲ. ಆದ್ರೆ ಇವ್ರ ಮನೆ ನೆಮ್ಮದಿ ಹಾಳು ಮಾಡೋಕ್ ಮಾತ್ರ ಅವ್ರು ತಯಾರಾಗಿರ್ತಾರೆ. ಸುಜಾತ ತವ್ರ ಮನೆಗೆ ಹೋಗಿ ತುಂಬಾ ದಿನಗಳೇ ಕಳೆದಿರತ್ತೆ. ತಾಯಿ ಕೂಡ ಇರೋ ಎಲ್ಲಾ ವಿಷಯನೂ ಹೇಳಿರ್ತಾಳೆ. ತಾಯಿ ಎಷ್ಟೇ ಬೈದ್ ಬುದ್ಧಿ ಹೇಳಿದ್ರು ಸುಜಾತ ಕೇಳೋ ಪರಿಸ್ಥಿತಿನಲ್ಲಿ ಇರೋದೇ ಇಲ್ಲ. ಹಾಗಾಗಿ ತಾಯಿಗೂ ಏನೂ ಮಾಡೋಕ್ಕಾಗ್ದೇನೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾಗಿರತ್ತೆ. ಪ್ರಿಯಾಂಕಾ, ಅಂತೂ ಬಂದ್ಯಾ? ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ನಿನ್ ಫ್ರೆಂಡಿಗೆ ನಾನು ಎಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ಲ. ನೀನೇ ಅವಳಿಗೆ ಬೈದು ಬುದ್ಧಿ ಹೇಳಮ್ಮ. ಅಮ್ಮ, ನೀನ್ ಎಷ್ಟೇ ಹೇಳಿದ್ರು ಅಷ್ಟೇ, ನಾನ್ ಮಾತ್ರ ಆ ಮನೆಗೆ ವಾಪಸ್ ಹೋಗೋದಿಲ್ಲ ಅಂದ್ಮೇಲೆ ಹೋಗೋದಿಲ್ಲ. ನನ್ನ ಜೀವನದಲ್ಲಿ ಅಂತ ಮನೆ ಬೇಕಾಗೂ ಇಲ್ಲ. ಅಂತವ್ರ ಮುಖ ನೋಡೋದಕ್ಕೂ ನನ್ಗಿಷ್ಟ ಇಲ್ಲ. ನೋಡು, ನೀನ್ ನನ್ನ ತಲೆ ತಿನ್ಬೇಡ, ಹೋಗು 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 ಅಂತ. ನೋಡಮ್ಮ ಪ್ರಿಯಾಂಕಾ, ನಾನು ಎಷ್ಟೇ ಬೈದ್ ಬುದ್ಧಿ ಹೇಳಿದ್ರು ನಿನ್ ಫ್ರೆಂಡು ಹೀಗೆ ಹೇಳ್ತಿದ್ದಾಳೆ. ನೀನಾದ್ರೂ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳು. ಯಾಕೆ ಅಂದ್ರೆ ನಿನ್ಗೂ ಜೀವನದ ಬಗ್ಗೆ ತುಂಬಾನೇ ಗೊತ್ತಿದೆ. ಮದುವೆ ಆಗಿ ಗಂಡನ್ ಬಿಟ್ಟು ಬಂದು ಎಷ್ಟು ಕಷ್ಟ ಆಗಿದೆ ಅನ್ನೋದು ನಿನಗಿಂತ ಚೆನ್ನಾಗಿ ಇನ್ಯಾರಿಗೆ ಗೊತ್ತಿರತ್ತೆ ಹೇಳು. ನೀನಾದ್ರೂ ನಿನ್ ಫ್ರೆಂಡಿಗೆ ಅರ್ಥ ಮಾಡ್ಸಮ್ಮ. ಜೀವನ ಅಂದ್ರೆ ಹುಡುಗಾಟ ಅಂದ್ಕೊಂಡಿದ್ದಾಳೆ. ಅವಳಿಗೆ ಜೀವನದ ಬಗ್ಗೆ ಏನೂ ಅರಿವೇ ಇಲ್ಲ. ಸ್ವಲ್ಪ ನೀನಾದ್ರೂ ಬೈದ್ ಬುದ್ಧಿ ಹೇಳು. ನನ್ಗಂತೂ ಹೇಳಿ ಹೇಳಿ ಸಾಕಾಯ್ತು. ಇದ್ದೊಬ್ಳು ಮಗಳ ಜೀವನನೂ ಹೀಗಾಗುತ್ತಲ್ಲ ಅಂತ ಸಂಕಟ ಆಗ್ತಿದ್ಯಮ್ಮ. ಅಯ್ಯೋ ಆಂಟಿ, ಯಾಕೆ ಅಳ್ತಾ ಇದ್ದೀರಾ? ಇಷ್ಟಕ್ಕೆಲ್ಲ ಅಳ್ತಾರಾ? ನಾನಿದ್ದೀನಲ್ವಾ, ಅವಳಿಗೆ ನಾನು ಬುದ್ಧಿ ಹೇಳ್ತೀನಿ. ನೀವು ಹೋಗಿ, ನೀವು ಬೇಜಾರು ಮಾಡ್ಕೋಬೇಡಿ. ನೋಡು ಪ್ರಿಯಾಂಕಾ, ಇಷ್ಟೊತ್ತು ಅಮ್ಮನ ರಾಮಾಯಣ ಆಯ್ತು. ಇವಾಗ ನೀನ್ ಶುರು ಮಾಡ್ಬೇಡ. ನಾನಂತೂ ಎಲ್ಲಿಗೂ ಹೋಗಲ್ಲ ಅಂದ್ಮೇಲೆ ಹೋಗಲ್ಲ. ಅಂತ ಮನೆ ನನಗೆ ಬೇಕಾಗೂ ಇಲ್ಲ. ಆ ಗಂಡಂಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ. ಅಂತ ಮನೆಗೆ ಹೋಗಿ ಏನ್ ಮಾಡ್ಲಿ ಹೇಳು? ಸುಜಾತ, ನಿನ್ಗೇನ್ ತಲೆ ಕೆಟ್ಟಿದ್ಯೇನೆ ಅಲ್ವೇ? ಯಾರೋ ಮೂರನೇವ್ರು ಏನೋ ಹೇಳಿದ್ರು ಅಂತ ನಿನ್ ಗಂಡನ್ ಮನೆನ ಬಿಟ್ಟು ಬಂದಿದ್ಯಲ್ಲ, ನಿನ್ಗೇನ್ ತಲೆ ಕೆಟ್ಟಿದ್ಯಾ ಅಲ್ವೇ? ಅಷ್ಟು ನಂಬಿಕೆ ಇಲ್ವೇನೆ? ಮೂರನೇವ್ರ ಮೇಲಿರೋ ನಂಬಿಕೆ ನಿಮ್ ಮನೆಯವ್ರ ಮೇಲೂ ಇದ್ದಿದ್ರೆ ಹೀಗೆಲ್ಲ ಆಗ್ತಿತ್ತಾ ಹೇಳು? ಅಯ್ಯೋ ಸಾಕ್, ಸುಮ್ನೆ ಇರ್ತೀಯಾ? ನಾನು ಎಲ್ಲ ತಿಳ್ಕೊಂಡ್ಮೇಲೆ ಈ ಕಡೆ ಬಂದಿರೋದು. ಸುಮ್ನೆ ನಾನೇನೋ ಅವ್ರ ಮೇಲೆ ಆಪಾದನೆ ಮಾಡ್ತಿಲ್ಲ. ನನ್ ಗಂಡಂಗೆ ಆಫೀಸ್ನಲ್ಲಿ ಅಫೇರ್ ಇದೆ. ಅದ್ ಬಿಟ್ರೆ ಅತ್ತೆ ಮಾವಂಗೆ ನಾನು ನನ್ ಗಂಡ ಚೆನ್ನಾಗಿರೋದೇ ಇಷ್ಟ ಇಲ್ಲ. ಯಾವಾಗ ನೋಡಿದ್ರು ನನ್ ಗಂಡನ್ ಕಿವಿಲಿ ಏನಾದ್ರೂ ನನ್ ಬಗ್ಗೆ ಚಾಡಿ ಊದ್ತಾನೆ ಇರ್ತಾರೆ. ಅದಕ್ಕೂ ನನ್ ಗಂಡ ಮಾಡೋದಕ್ಕೂ ಸರಿಯಾಗಿದೆ. ನನಗಲ್ಲಿ ವ್ಯಾಲ್ಯೂನೇ ಇಲ್ಲ. ಅಂತ ಮನೇಲಿ ನಾನಿದ್ದು ಏನ್ ಪ್ರಯೋಜನ? ಅಲ್ಲ, ನನ್ ಏನಕ್ಕಂತ ಅಲ್ಲಿರ್ಬೇಕು ಹೇಳು? ಓ ಹೌದಾ, ನೀನ್ ಇಷ್ಟೊಂದು ಹೇಳ್ತಿದ್ಯಾ ಅಂದ್ರೆ ನಿಜಾನೇ ಇರತ್ತೆ ಬಿಡು. ಸರಿ ಬಿಡು. ಹಾಗಾದ್ರೆ ಇಷ್ಟೆಲ್ಲ ತಿಳ್ಕೊಂಡಿದ್ಯಲ್ಲ, ಅದನ್ನ ನೀನೇ ಖುದ್ದಾಗಿ ತಿಳ್ಕೊಂಡ್ಯೋ ಅಥವಾ ಬೇರೆ ಯಾರೋ ಹೇಳಿದ್ದನ್ನ ಹೌದು ಅನ್ಕೊಂಡ್ಯೋ? ಅಯ್ಯೋ ಪ್ರಿಯಾಂಕಾ, ಅದ್ರಲ್ಲಿ ನಾನ್ ಖುದ್ದಾಗಿ ಹೋಗಿ ತಿಳ್ಕೊಳ್ಳೋದೇನು? ಅಲ್ಲಿ ಊರಲ್ಲೆಲ್ಲ ಹೇಳ್ತಾರೆ. ನನ್ ಪಕ್ಕದ ಮನೆಯವಳೇ ಹೇಳಿದ್ಲು. ಇನ್ನೂ ಸಾಕ್ಷಿ ಬೇಕಾ? ಓಹೋ ಹೌದಾ? ಓ ಕರೆಕ್ಟ್ ಕಣೆ. ಹಾಗಾದ್ರೆ ನಿಮ್ ಪಕ್ಕದ ಮನೆ ಸಂಗೀತ ಇದ್ದಾಳಲ್ವಾ, ಅವಳು ಲಾಸ್ಟ್ ಟೈಮ್ ನಾನು ಬಂದಾಗ ಸುಜಾತ ಸರಿ ಇಲ್ಲ, ಅವ್ರ ಜೊತೆ ಹೋಗ್ತಾಳೆ, ಇವ್ರ ಜೊತೆ ಹೋಗ್ತಾಳೆ, ಇವ್ರ ಜೊತೆ ಅಫೇರ್ ಬೇರೆ ಇದೆ, ಲಾಡ್ಜಲ್ಲೆಲ್ಲ ಕಾಣಿಸ್ತಾಳೆ, ಹಾಗೆ ಹೀಗೆ ಅಂತೆಲ್ಲ ತುಂಬಾ ಹೇಳಿದ್ರು ಕಣೆ. ಅದು ನಿಜ ಅನ್ಸುತ್ತೆ ಅಲ್ವಾ? ಏನೇ ಹೇಳ್ತಿದ್ಯಾ? ಅವಳು ಹೀಗೆಲ್ಲ ಹೇಳಿದ್ಲಾ? ಅಲ್ವೇ, ನನ್ ಮನೆಗ್ ಬಂದು ನನ್ ಜೊತೆ ಅಷ್ಟ್ ಚೆನ್ನಾಗಿ ಮಾತಾಡ್ತಾಳೆ. ಅವಳು ನನ್ ಬಗ್ಗೆ ನಿನ್ನ ಹತ್ರ ತಪ್ಪಾಗಿ ಹೇಳಿದ್ಲಾ? ಅಯ್ಯೋ ಯಾಕೆ ಸುಜಾತ ಇಷ್ಟೊಂದು ಶಾಕ್ ಆಗ್ತಿದ್ಯಾ? ಅವಳಿಗೂ ಗೊತ್ತಿರುತ್ತಲ್ವಾ ನಿನ್ ಬಗ್ಗೆ?
ಸುತ್ತಮುತ್ತ ಇರೋಳು ಅವಳಿಗೆ ಗೊತ್ತಿಲ್ಲದೆ ಇರತ್ತಾ ಹೇಳು? ನಾನು ಅವಳು ಹೇಳಿದ್ ನಂಬ್ತೀನಪ್ಪ. ಅದ್ ನಿಜ ಇರ್ಬೋದು, ಯಾರಿಗ್ ಗೊತ್ತು? ನೀನ್ ನನ್ನ ಹತ್ರ ಸುಳ್ಳು ಹೇಳ್ತಿರ್ಬೋದು. ಪ್ರಿಯಾಂಕಾ, ಏನೇ ಮಾತಾಡ್ತಿದ್ಯಾ ನೀನು? ಅಲ್ಲ, ಅವಳು ಯಾರೋ ಹೇಳಿದ್ದು ನಂಬ್ತೀನಿ ಅಂತಿದ್ಯಲ್ಲ, ನಾನ್ ಹಾಗೆಲ್ಲ ಇದೀನಾ? ನಿನ್ಗೆ ಗೊತ್ತು ತಾನೆ ನಾನ್ ಹೇಗಿದ್ದೀನಿ ಅಂತ. ನನ್ನನ್ನು ನಂಬೋದ್ ಬಿಟ್ಟು ಯಾರು ಗೊತ್ತು ಗುರಿ ಇಲ್ದಿರೋ ಅವಳನ್ನ ನಂಬ್ತೀನಿ ಅಂತಿದ್ಯಲ್ಲೇ. ಅಯ್ಯೋ, ನಿನಗ್ ನಾನು ಏನ್ ಹೇಳಿ ಅಂತಾನೆ ಅರ್ಥ ಆಗ್ತಿಲ್ಲ. ನೀನ್ ಹೇಳಿದ್ ಕೇಳಿಸ್ಕೊಂಡ್ರೆ ನನ್ಗೇನು ಮಾತೇ ಬರ್ತಿಲ್ಲ. ಮತ್ತೆ ನೀನ್ ಇನ್ನೇನೇ ಮಾಡ್ತಿರೋದು? ಗೊತ್ತು ಗುರಿ ಇಲ್ದಿರೋ ಅಕ್ಕಪಕ್ಕ ಮನೆಯವ್ರ ಮಾತನ್ನ ನಂಬ್ತಿದ್ಯಾ ಹೊರತು ಮನೇಲಿರೋ ಅತ್ತೆ ಮಾವ ಗಂಡನ್ ಮಾತನ್ನ ನಂಬ್ತಾ ಇಲ್ಲ. ಹೀಗೆ ಆದ್ರೆ ನಿನ್ ಸಂಸಾರ ನೀನೇ ನಿನ್ ಕೈಯಾರೆ ಹಾಳು ಮಾಡ್ಕೊಂಡಂಗಾಗಲ್ವೇನೆ? ನೋಡು ಸುಜಾತ, ನಾನು ಮದ್ವೆ ಆಗಿ ನಾನ್ ಪ್ರೀತಿಸಿದ ಹುಡ್ಗನ್ ಮನೆಗೆ ಹೋಗಿದ್ದೆ. ನೀನು ಅದನ್ನೆಲ್ಲ ನೋಡೇ ಇರ್ತೀಯ. ಆದ್ರೆ ಅಲ್ಲಿ ನಾದ್ನಿ ಆದೋಳು ಏನೇನೋ ಹೇಳ್ಕೊಟ್ಟು ನನ್ ಗಂಡ, ನನ್ನ ಅತ್ತೆ ಮಾವ ಎಲ್ರನ್ನೂ ದೂರ ಮಾಡ್ಕೊಳ್ಳೋ ಹಾಗೆ ಮಾಡ್ಬಿಟ್ಲು. ನಾನ್ ತಪ್ಪು ಮಾಡ್ದೆ, ಅದು ನಂದೇ ತಪ್ಪು. ನಾನು ಅವಳ ಮಾತನ್ನ ನಂಬದೇ ಇದ್ದಿದ್ರೆ, ಗಂಡನ ಹತ್ರ ಪದೇ ಪದೇ ಕೇಳ್ದೆ ಇದ್ದಿದ್ರೆ ನಮ್ಮಿಬ್ರು ಮಧ್ಯೆ ಮನಸ್ತಾಪ ಬರ್ತಾನೆ ಇರ್ಲಿಲ್ಲ. ಅವಾಗ ನಾವಿಬ್ರು ತುಂಬಾ ಚೆನ್ನಾಗಿ ಹೊಂದ್ಕೊಂಡಿರ್ತಾ ಇದ್ವಿ. ಆದ್ರೆ ನಾನು ನನ್ ಬುದ್ಧಿನ ಬದಿಗಿಟ್ಟು ನನ್ ನಾದ್ನಿ ಹೇಳೋ ಬುದ್ಧಿನೇ ಕೇಳೋಕ್ ಹಿಡ್ದೆ. ಅದೇ ಕಾರಣಕ್ಕೆ ನಾನಿವಾಗ ಗಂಡನ್ ಬಿಟ್ಟು ಮನೇಲಿದ್ದೀನಿ. ಗಂಡ ಅನ್ಸ್ಕೊಂಡವನು ಎಲ್ಲೋ ಇದ್ದಾನೆ. ನೋಡು ಸುಜಾತ, ನಮ್ ಬುದ್ಧಿನ ಎಲ್ಲೋ ಅಡು ಇಟ್ಟು ಯಾರೋ ಇರೋ ಬರೋರು ಹೇಳೋ ಮಾತನ್ನ ನಾವು ಕೇಳೋಕ್ ಹೋಗ್ಬಾರ್ದು. ಎಲ್ರೂ ಹೇಳ್ತಾರಲ್ವಾ, ಕಣ್ಣಾರೆ ನೋಡಿದ್ರು ಒಂದ್ಸಾರಿ ಪ್ರಮಾಣಿಸಿ ನೋಡು ಅಂತ. ಅದನ್ನ ಸುಮ್ಮನೆ ಹೇಳಲ್ಲ ಕಣೆ. ಕಣ್ಣಾರೆ ನೋಡಿದ್ರು ಕೆಲವು ಸರಿ ಅದರಲ್ಲಿ ಸತ್ಯ ಇರಲ್ಲ. ನಾವು ಬೇರೆ ಏನೋ ನೋಡ್ಕೊಂಡು ಬೇರೆ ಇನ್ನೇನೋ ಅರ್ಥ ಮಾಡ್ಕೊಂಡಿರ್ತೀವಿ. ಯಾರು ಏನೇ ಹೇಳ್ಕೊಟ್ರು ನಮ್ ಬುದ್ಧಿ ನಮ್ ಕೈನಲ್ಲಿದ್ರೆ ನಮ್ ಸಂಸಾರ ಆಗ್ಲಿ, ಗೆಳೆತನ ಆಗ್ಲಿ, ಸಂಬಂಧ ಆಗ್ಲಿ ಯಾವತ್ತೂ ಹಾಳಾಗಲ್ಲ. ನೋಡು, ನಾನಿವಾಗ ಗಂಡನ್ ಬಿಟ್ಟು ಮನೇಲಿದ್ದೀನಿ ಅಂದ್ ಮಾತ್ರಕ್ಕೆ ಗಂಡ ಅನ್ಸ್ಕೊಂಡೋನು ಸುಮ್ನೆ ಅವನ್ ಪಾಡಿಗೆ ಅವನೊಬ್ನೇ ಇಲ್ಲ. ಅವನ್ ಮದ್ವೆ ಆಗಿ ತುಂಬಾ ಚೆನ್ನಾಗೇ ಇದ್ದಾನೆ. ಇವಾಗ ಹಾಳಾಗಿದ್ ಯಾರ್ದು ಹೇಳು? ನನ್ ಲೈಫ್ ತಾನೆ. ನೀನು ಕೂಡ ಯಾರ್ದೋ ಮಾತು ಕೇಳ್ಕೊಂಡು ನಿನ್ ಜೀವನ ಹಾಳು ಮಾಡ್ಕೊಳ್ಬೇಡ ಕಣೆ. ಒಂದ್ಸಾರಿ ಯೋಚನೆ ಮಾಡು. ನಿನ್ನತ್ತೆ ಮಾವ ಗಂಡ ಎಲ್ರೂ ನಾನ್ ತಿಳ್ಕೊಂಡ ಹಾಗೆ ತುಂಬಾನೇ ಒಳ್ಳೆಯವರು. ನೀನೇ ಏನೋ ತಪ್ಪು ತಿಳ್ಕೊತಾ ಇದೀಯಾ. ನಿನ್ನ ಅಕ್ಕಪಕ್ಕ ಮನೆಯವರೇ ಏನೋ ತಪ್ಪಾಗಿ ನಿನ್ನ ಹತ್ರ ಹೇಳ್ತಾ ಇದ್ದಾರೆ. ಆದ್ರೆ ನೀನ್ ಅದನ್ನ ಅರ್ಥ ಮಾಡ್ಕೋತಿಲ್ಲ ಅಷ್ಟೇ. ಸುಜಾತನ್ ಗೆಳತಿ ಮನೆಗೆ ಬಂದು ಸುಜಾತನಿಗೆ ಬುದ್ಧಿ ಹೇಳ್ತಾಳೆ. ತನ್ನ ಜೀವನದಲ್ಲಿ ತಾನ್ ಮಾಡಿರೋ ತಪ್ಪುಗಳನ್ನ ನೀನು ಮಾಡಿ ಸಂಸಾರ ಹಾಳು ಮಾಡ್ಕೊಳ್ಬೇಡ ಅಂತ. ಪ್ರಿಯಾಂಕಾ ಇಷ್ಟೆಲ್ಲ ಹೇಳಿದ್ಮೇಲೆ ಸುಜಾತ ತನ್ನ ನಿರ್ಧಾರನ ಬದಲಾಯಿಸ್ಕೋತಾಳ. ತಪ್ಪ್ಯಾವುದು ಸರಿ ಯಾವುದು ಅಂತ ತಿಳ್ಕೊತಾಳ. ತನ್ನ ಗಂಡನ ಮನೆಗೆ ವಾಪಸ್ ಹೋಗ್ತಾಳ. ಹೋಗಿ ರೂಪಂಗೆ ಸರಿಯಾಗಿ ಬುದ್ಧಿ ಕಲಿಸ್ತಾಳ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.